ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? 8:15 ಅಂದರೆ 10 ನಿಮಿಷ ಫಾಸ್ಟು. 8:20 ಅರ್ಲಿ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ. ಎಲ್ಲರೂ ಐ ಥಿಂಕ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹೊಸ ನೀವು ವೀಡಿಯೋ ನೋಟಿಫಿಕೇಷನ್ ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ, ಚಳಿ ಗಾಯ್ಸ್, ತುಂಬ ಚಳಿ ಗಾಯ್ಸ್. 2:30 ಎದ್ದು ಎಲ್ಲ ಕೆಲಸ ಮುಗಿಸಿ ಧನುರ್ಮಾಸ ಪೂಜೆ ಕೂಡ ಮಾಡ್ಕೊಂಬಂದಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಸಿಗ್ತೀನಿ, ಓಕೆನಾ? ಸ್ಟೇ ಟ್ಯೂನ್, ಎಲ್ಲೂ ಹೋಗಬೇಡಿ. ಏನು ಬ್ರೇಕ್ಫಾಸ್ಟ್ ಮಾಡಿದೆ, ಇವತ್ತಿನ ಡೇ ಹೇಗಿತ್ತು, ಅರ್ಲಿ ಮಾರ್ನಿಂಗ್ ಅಂತೆಲ್ಲ ಒಂದು ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಮನೇಲಿ 2:30 ಎದ್ದು ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ವಾರ ಪೂಜೆ ಮಾಡಿ, ಇವತ್ತು ಧನುರ್ಮಾಸ ಪೂಜೆಗೆ ಕೂಡ ಬಂದಿದ್ದೆ. ನನ್ನ ಜೊತೆ ನನ್ನ ಮಗಳು ಕೂಡ ಬಂದು ಹಾಲು ಎರೆದು ತನಿ ಎರೆದು ಎಲ್ಲ ಮಹಾಮಂಗಳಾರತಿ ಪೂಜೆ ಎಲ್ಲ ಮಾಡಿ ಮನೆಗೆ ಬಂದು ಹಾಲು ತಂದು ಹಾಲೆಲ್ಲ ಇಟ್ಬಿಟ್ಟು ಒಂದು ರೌಂಡ್ ವಾಕು ಮತ್ತು ಸೈಕ್ಲಿಂಗ್ ಮಾಡ್ಕೊಂಡು ಹೋಗೋಣ ಅಂತ ನಾನು ನನ್ನ ಮಕ್ಕಳು ಇಬ್ಬರು ಬಂದಿದ್ದೀವಿ. ಸೊ ಇವತ್ತು ಕಾಲು ನೋವಿತ್ತು, ಸುಮಾರು ತಿಂಗಳಿಂದ ಸೈಕಲ್ ಹೊಡೆದಿರಲಿಲ್ಲ. ಇವತ್ತು ನೋಡೋಣ ಕಾಲು ನೋವು ಹೇಗಿದೆ, ಸೈಕಲ್ ಹೊಡೆದು ನೋಡೋಣ ಅಂತ ಸೈಕಲ್ ಒಂದು 8 ರೌಂಡ್ ಸೈಕಲ್ ಹೊಡೆದಿದ್ದೀನಿ. ಸಂಜೆ ಗೊತ್ತಾಗುತ್ತೆ ಪೇಯ್ನು, ಇವಾಗಂತೂ ಗೊತ್ತಾಗೋದಿಲ್ಲ. ನನ್ನ ಜೊತೆ ನನ್ನ ಮಗ ಮಮ್ಮಿ ಕಾಂಪಿಟೇಷನ್ ಹಾಕೋಣ, ಯಾರು ಫಸ್ಟು ಯಾರು ಬೇಗ ಅಂತ ಇದು ಮಾಡಿಕೊಂಡು ಮನೆಗೆ ಬಂದು ಹಾಲು ಕಾಯೋಕ್ಕಿಟ್ಟು ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಅಂತ ತಲೆ ಕೆಟ್ಟೋಗುತ್ತೆ. ಸೊ ನೂಡಲ್ಸ್ ಪ್ಯಾಕೆಟ್ ಇತ್ತು, ನನ್ನ ಮಕ್ಕಳೆಲ್ಲ ನೂಡಲ್ಸ್ ಮಾಡಿಕೊಡು ಮಮ್ಮಿ ಖಾರವಾಗಿ ಬಿಸಿ ಅಂತ ಕೇಳಿದ್ರು. ಸ್ವಲ್ಪ ನೀರಿಗೆ ಉಪ್ಪು ಎಣ್ಣೆ ಹಾಕಿ ನೂಡಲ್ಸ್ನ ಬೇಯಕ್ಕೆ ಇಟ್ಕೊಂಡೆ. ಕಾಫಿ ಮಾಡಿದೆ, ಕಾಫಿ ಕುಡಿಯೋಣ ಅನ್ನೋ ಅಷ್ಟರಲ್ಲಿ ನೂಡಲ್ಸ್ ತಣ್ಣಗಾಗಲಿ ಅಂತ ಸ್ವಲ್ಪ ಓದಿಸ್ತಾ ಇದ್ದೆ ಇಬ್ರಿಗೂ. ನನ್ನ ಮಗ ಆವಾಗ ತಾನೇ ಜಸ್ಟ್ ಸ್ನಾನ ಮುಗಿಸಿ ಬಂದಿದ್ದ. ಸ್ವಲ್ಪ ಮೂಗೆಲ್ಲ ಕಟ್ಕೊಂಡಿತ್ತು, ಅವ್ನಿಗೆ ನೆಗಡಿ ಆಗಿತ್ತು. ಸೊ ನಾನು ಅದಕ್ಕೆ ಬಟ್ಟೆ ಹಾಕ್ಕೊಂಡಿಲ್ಲ, ವೀಡಿಯೋ ಮಾಡಬೇಡ ಮಮ್ಮಿ ಅಂತ ಇದ್ದ. ಇಲ್ಲ ನಾನು ಹಾಗೆ ವೀಡಿಯೋ ಮಾಡ್ತೀನಿ ಅಂತ ರೇಗಿಸ್ತಾ ಇದ್ದೆ. ಅವನು ಫೋನೆಲ್ಲ ಕಿತ್ಕೊಳಕ್ಕೆ ಬಂದ. ಅಷ್ಟರಲ್ಲಿ ನನ್ನ ಮಕ್ಕಳಿಗೆ ಓದಿಸ್ತಾ ಕೂತ್ಕೊಂಡಿದ್ದೀನಿ. ಟೈಮ್ ಇನ್ನೂ 7 o'clock ಆಗಿತ್ತು. ಇಷ್ಟು ಬೇಗ ಒಗ್ಗರಣೆ ಮಾಡಿಬಿಟ್ರೆ ಆರೋಗ್ಬಿಡುತ್ತೆ. 7:30 ಹಂಗೆ ಒಗ್ಗರಣೆ ಮಾಡೋಣ. ಅಷ್ಟೊತ್ತು ತನಕ ಸ್ವಲ್ಪ ಇವ್ರ ಜೊತೆ ಚೇಡಿಸ್ಕೊಂಡು ಮುದ್ದಾಡಿಕೊಂಡು ಕಿತ್ತಾಡಿಕೊಂಡು ಸ್ವಲ್ಪ ಹೊತ್ತೆಲ್ಲ ಓದಿಸ್ತಾ ಇದ್ದು. ಅವಳು ಅವತಾರ ನೋಡಿ ಯಾವ ಥರ ಆಡ್ತಾಳೆ. ಇಷ್ಟು ಟೆಸ್ಟ್ ಇದ್ದರೂ ಕೂಡ ಇವ್ರ ಕಿತಾಪತಿಗಳು ಇವ್ರ ತರಲೆಗಳು ನಿಲ್ಲೋದೇ ಇಲ್ಲ. ಸೊ ಬೆಳಗ್ಗೆ ಒಂಥರ ಎನರ್ಜಿ ಗೈಸ್. ಕೆಲಸ ಎಲ್ಲ ಬೇಗ ಮುಗಿಸಿ ಈ ರೀತಿ ಟೆಂಪಲ್ಗೆ ಹೋಗಿ ನನ್ನ ಕೆಲಸ ಮುಗಿಸಿ ಬಂದುಬಿಟ್ರಂತೂ ಒಂದು ಡೇ ಫುಲ್ಲು ಎನರ್ಜಿ ಆಗಿರ್ತೀನಿ. 7:30 ತನಕ ಓದಿಸ್ತಾ ಇದ್ದಿದ್ದು. ಈಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಏನೇನು ತರಕಾರಿ ಇದೆ, ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಕ್ಯಾಬ್ರೇಜ್ ಎಲ್ಲ ಹಾಕಿ ಈರುಳ್ಳಿ ಟೊಮೆಟೊ ಹಾಕಿ ಈ ಥರ ಎಣ್ಣೆ ಹಾಕಿ ನೂಡಲ್ಸ್ ಬೇಯಿಸ್ಕೊಂಡ್ರೆ ಉದುರಾಗುತ್ತೆ. ಸ್ವಲ್ಪ ಸೋಯಾ ಸಾಸ್, ವೆನಿಗರ್, ಸ್ವಲ್ಪ ಪೆಪ್ಪರ್, ಗ್ರೀನ್ ಚಿಲ್ಲಿ ಪೇಸ್ಟ್, ಆಮೇಲೆ ಸ್ವಲ್ಪ ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ ಇಷ್ಟನ್ನು ಆ್ಯಡ್ ಆನ್ ಮಾಡಿಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಹೋಟೆಲಲ್ಲಿ ಮಾಡ್ತಾರಲ್ಲ ಆ ರೀತಿ ಇವತ್ತು ಮಾಡಿದೆ. ಪೆಪ್ಪರ್ ಹಾಕಬೇಕು, ಸೂಪರಾಗಿರುತ್ತೆ. ಅವರು ಅಷ್ಟೊಂದು ತರಕಾರಿ ಹಾಕಲ್ಲ, ಬಟ್ ನಾನು ತುಂಬ ತರಕಾರಿ ಹಾಕಿದ್ದೀನಿ. ಕ್ಯಾರೆಟ್, ಬೀನ್ಸ್, ಕ್ಯಾಬ್ರೇಜ್, ಕೋಸು ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ತರಕಾರಿನ ಬೇಯಿಸ್ಕೋಬೇಕು, ಅರ್ಧಂಬರ್ಧ ಬೇಯಿಸ್ಕೋಬೇಕು. ಜಾಸ್ತಿ ಬೆಂದುಬಿಟ್ರೆ ಚೆನ್ನಾಗಿರಲ್ಲ. ಕ್ರಂಚಿಯಾಗಿ ತರಕಾರಿ ಬಾಯಿಗೆ ಸಿಗಬೇಕು. ಸೊ ನೂಡಲ್ಸ್ ತುಂಬ ಉದುರಾಗಿ ಬೆಂದಿತ್ತು, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಇದು ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದಾನೆ. ನನ್ನ ಮಗಳಿಗೆ ನಾನು ಟೆಸ್ಟ್ ಕೊಟ್ಟು ಬಂದಿದ್ದೆ. ತಿಂಡಿ ಮುಗಿಸೋ ಅಷ್ಟರಲ್ಲಿ ಬೇಗ ಬರೆದು ಮುಗಿಸ್ಬೇಕು ಅಂತ. ಆ ಕಂಡೀಷನ್ನು ಏನಂದರೆ ಟೊಮೆಟೊ ಕೆಚಪ್ ಬೇಕು ಅಂದರೆ ನೂಡಲ್ಸ್ ತಿನ್ನೋಕ್ಕೆ ಟೆಸ್ಟ್ ಮುಗಿಸ್ಬೇಕು, ಇಲ್ಲಾಂದರೆ ಟೊಮೆಟೊ ಕೆಚಪ್ ಹಾಕ್ಕೊಡೋದಿಲ್ಲ ಅಂತ. ಅವಳಿಗಂತೂ ಟೊಮೆಟೊ ಕೆಚಪ್ ಸಾಸ್ ಅಂದರೆ ಸಖತ್ ಇಷ್ಟ. ಸೊ ಹಾಗಾಗಿ ಬೇಗ ಆಯಿತು. ಒಂದು 10-15 ನಿಮಿಷದಲ್ಲೆಲ್ಲ ನೂಡಲ್ಸ್, ವೆಜ್ ನೂಡಲ್ಸ್ ಹೇಮಿಯಾಗಿ ಬಿಸಿಯಾಗಿ ಅಲ್ಲಿ ಹೊರಗಡೆ ತಿನ್ನೋದಕ್ಕಿಂತ ಸೂಪರಾಗಿತ್ತು. ಈಗ ಇಬ್ಬರಿಗೂ ಪ್ಲೇಟ್ಗೆ ಸರ್ವ್ ಮಾಡಿ ನನ್ನ ಮಗ ಓದ್ಕೋತಾ ಇದ್ದ. ಹಾಲು ಕೂಡ ಕೊಟ್ಟು ಕುಡಿಲಿಕ್ಕೆ ನಾನು ಲಂಚ್ ಬಾಕ್ಸ್ನ ಡಬ್ಬಿ ಕಟ್ತಾಯಿದ್ದೀನಿ. ಅಲ್ಲಿಂದ ಅವ್ನು ವೀಡಿಯೋ ಮಾಡಿರೋದು. ತಲೆಯಲ್ಲಿ ಇನ್ನೂ ನೀರು ತೊಟ್ಟೋಗ್ತಾಯಿತ್ತು ಗೈಸ್, ತಲೆ ಒಣಗೇ ಇರಲಿಲ್ಲ. ಬೆಳಗ್ಗೆ ಸ್ನಾನ ಮಾಡಿದಾಗ 3:45 ತುದಿಯಲ್ಲಿ ಸ್ವಲ್ಪ ಟವಲ್ ಕಟ್ಬಿಟ್ಟಿದ್ದೆ, ಹಾಗಾಗಿ ಒಣಗಿರಲಿಲ್ಲ. ಇಬ್ರಿಗೂ ತಿಂಡಿ ಹಾಕಿ ಕೊಟ್ಟೆ. ನನ್ನ ಮಗಳಂತೂ ಟೆಸ್ಟ್ ಚೆನ್ನಾಗಿ ಬರೆದ್ಲು, ನಾನು ಕೊಟ್ಟಿದ್ದಂಥ ಟೆಸ್ಟ್. ಅದಕ್ಕೆ ನೋಡಿ ಎಷ್ಟು ಟೊಮೆಟೊ ಸಾಸ್ ಹುರ್ಕೊಂಡು ತೋರ್ಸೋಕ್ಕೆ ಬಂದಿದ್ದಾಳೆ. ಇವನಂತೂ ಇನ್ನೂ
ರೆಡಿನೇ ಆಗಿರಲಿಲ್ಲ. ನನಗೆ ಮತ್ತೆ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋ ಕೆಲಸ, ಡಬ್ಬಿ ಎಲ್ಲ ಕಟ್ಟಾದಮೇಲೆ ಬಿಸಿನೀರೆಲ್ಲ ಕಾಯಿಸಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಈಗ ಕುತ್ಕೊಂಡು 1 ಕಪ್ ಕಾಫಿ ಕುಡಿದೆ. ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು. ಸೊ ನೋಡಿ ಅಲ್ಲಿಂದ ಇಲ್ಲಾಗ್ತಾಳೆ, ಇಲ್ಲಿಂದ ಅಲ್ಲಾಗ್ತಾಳೆ. ನನಗೆ ಇವತ್ತು ಲಂಚ್ ಬ್ಯಾಗ್ ಬೇಡ ಮಮ್ಮಿ, ನಾನು ಬ್ಯಾಗಲ್ಲೇ ಬಾಕ್ಸ್ ಇಟ್ಕೊಂಡು ಹೋಗ್ತೀನಿ ಅಂತ ಅಲ್ಲಿ ವ್ಯಾನ್ ಹಾರನ್ ಹೊಡಿತಾ ಇದೆ. ಇವಳು ಇಲ್ಲಿ ಇನ್ನೂ ನುಲಿತಾ ನಿಂತಿದ್ದಾಳೆ. ನಾನು ಒಂದು ಗದ್ರದೆ, ಎಷ್ಟು ಎಕ್ಸ್ಚೇಂಜ್ ಮಾಡ್ತೀಯ ನೀನು ಅಂತ. ಸೊ ಎಷ್ಟೊತ್ತು ಕಾಯಬೇಕು ನಿನಗೆ ವ್ಯಾನ್ ಅಂಕಲ್ ಅಂತ. ಸೊ ಅವರು 5 ನಿಮಿಷ, ಎಷ್ಟು ಬೇಗ ರೆಡಿ ಮಾಡಿದ್ದೀನಿ ಜುಟ್ಟೆಲ್ಲ ಕಟ್ಟಿ, ಅಂಥದ್ರಲ್ಲೂ ಬಾಕ್ಸ್ನ ಎಕ್ಸ್ಚೇಂಜ್ ಮಾಡ್ತಾ ಅವ್ರ ಥರ ಆಟ ಆಡ್ಕೊಂಡು ನಿಂತಿದ್ದಾಳೆ. ಹೂವೆಲ್ಲ ತುಳ್ಕೊಂಡು ಹೋದ್ಲು ಹೋಗುವಾಗ, ರಂಗೋಲೆಗೆ ಹಾಕಿದ್ದು ಕಂಡುಬಿಟ್ಟೆ ಮೇಲಿಂದನೇ, ಸರಿ ಮಾಡಿದ್ಲು. ಇಂಥ ಬುದ್ಧಿ ಎಲ್ಲ ಚೆನ್ನಾಗಿದೆ. ಫೈನಲಿ ಅವರೆಲ್ಲ ಹೊರಟ ಮೇಲೆ ನಾನು ಇವತ್ತು ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಹೋಗೋಣ ಅಂತ ತೊಂಚಿಕೊಪ್ಪಲಲ್ಲಿರೋಂಥ ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಬಂದು ಮಹಾಮಂಗಳಾರತಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ರೆಡಿ ಮಾಡಿದರು. ವಾರ ಅಮ್ಮನಿಗೆ ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತೆಕ್ಕೊಂಡು ಸ್ವಲ್ಪ ರಸಾಯನ ಕೊಟ್ಟರು. ಅದನ್ನು ಕೂಡ ತಿಂದ್ಕೊಂಡು ಮನೆಗೆ ಬಂದೆ. ಮನೆಗೆ ಬರ್ತಿದ್ದಂಗೆ ಸತೀಶ್ನ ನೋಡಿದ್ರೆ ನಗು ಬರ್ತಿತ್ತು. ಟೋಪಿ ನೋಡಿ ಸತೀಶ್ದು ಯಾವ ಥರ ಟೋಪಿ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅಷ್ಟು ಥಂಡಿ ಇದೆ ಗೈಸ್. ನಾನು ರೇಗಿಸ್ತಾ ಇದ್ದೆ, ನೀವೇನೋ ಅರ್ಧ ಗಂಟೆ ಕೆಲಸ ಮಾಡಿ ರೆಸ್ಟ್ ಮಾಡ್ತೀರಾ, ನಾವು ಹೆಣ್ಮಕ್ಳು ಏನು ಮಾಡಬೇಕು, 2:30 ತಣ್ಣೀರಲ್ಲಿ ಕೈ ಹಾಕಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಪರಿಸ್ಥಿತಿ ಯಾರಿಗೆ ಹೇಳೋಣ ಅಂತ ಛೇಡಿಸ್ತಾ ಇದ್ದೆ. ಆಯಿತು ಬಾಯ್ಲಿ, ಅದನ್ನು ಎತ್ಕೊಡು, ಇದನ್ನು ಎತ್ಕೊಡು, ಅದನ್ನು ಕಟ್ ಮಾಡು, ಇದನ್ನು ಕಟ್ ಮಾಡು ಅಂತಾಯಿದ್ರು. ಬಿಸಿಬೇಳೆ ಬಾತ್ ಮಾಡ್ತಾಯಿದ್ರು. ಬಿಸಿ ಬಿಸಿಯಾಗಿ ತಿಂತೀಯಾ ಅಂತಿದ್ರು. ನಾನು ಬೇಡಪ್ಪ, ನಾನು ನೂಡಲ್ಸ್ ಮಾಡಿದ್ದೀನಿ, ನಾನು ತಿಂತೀನಿ, ನೀವು ತಿನ್ಕೊಳ್ಳಿ ಅಂದೆ. ನಂಗೆ ಚಪಾತಿ ಮಾಡಿಕೊಡು ಅಂದರು. ಅದಕ್ಕೆ ಸರಿ ಆಯಿತು, ನೀವು ಕೆಲಸ ಎಲ್ಲ ಮುಗಿಸಿ ಮೇಲೆ ಬನ್ನಿ, ನಾನು ಮಾಡಿಕೊಡ್ತೀನಿ ಅಂತಂದೆ. ಅಷ್ಟರಲ್ಲಿ ಸ್ವಲ್ಪ ವೀಡಿಯೋ ಇತ್ತಲ್ವ, ಅದನ್ನು ಕಂಟಿನ್ಯೂ ಮಾಡಿದೆ. ಮತ್ತೆ ವೆಲ್ಕಮ್ ಅಗೇನ್. ಲಾಸ್ಟ್ ವ್ಲಾಗಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಹಾಗೆ ಹೀಗೆ ಅಂತ. ನಿಜವಾಗ್ಲೂ ತಲೆ ಕೆಡಿಸ್ಕೊಳ್ಳಲ್ಲ. ದಿಸ್ ಈಸ್ ದ ರಿಯಾಲಿಟಿನ ನಾನು ಇದ್ದಿದ್ದಂಗೆ ನೇರವಾಗಿ ಮಾತಾಡ್ತೀನಿ. ಅದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾ ಲೆಟ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ತುಂಬ ಜನ ಆಸೆಪಟ್ಟು ಕಮೆಂಟಲ್ಲಿ ಕೇಳ್ತಿರ್ತೀರ, ನೀವು ತೋರಿಸಿಲ್ಲ ಅಂತ ಬೇಜಾರು ಮಾಡ್ಕೋತೀರಾ. ಆಮೇಲೆ ತೋರಿಸಿದ್ರೆ ಈ ರೀತಿ ಕಮೆಂಟ್ಸ್ ಎಲ್ಲ ಬರುತ್ತೆ. ಸೊ ಏನು ಮಾಡೋದು ನೀವೇ ಅರ್ಥ ಮಾಡ್ಕೊಳ್ಳಿ. ತೋರಿಸ್ಬಾರ್ದು ಅಂತಲೂ ಅಲ್ಲ, ತೋರಿಸಿದ್ರೆ ಈ ರೀತಿ ನಾನ್ಸೆನ್ಸಾಗಿ ಬೈಕ್ ಬಂದಂಗೆ ಕಮೆಂಟ್ ಮಾಡಿದ್ರೆ ತೊಗೊಳಕ್ಕಂತೂ ಆಗಲ್ಲ. ಯಾಕಂದರೆ ನಾವೆಷ್ಟು ಕಷ್ಟಪಟ್ಟಿರ್ತೀವಿ. ಪ್ರತಿ ಸಲ ನಾನು ಅದೇ ಹೇಳ್ತಾ ಇರ್ತೀನಿ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ, ಜಾಸ್ತಿ ಭಜನೆ ಪುರಾಣ ಓದೋದಿಲ್ಲ. ಇದು ಯಾವ ವ್ಲಾಗ್, ಯಾವುದ್ರ ಬಗ್ಗೆ ವ್ಲಾಗ್ ಅಂತ. ಎಸ್ ಅಫ್ಕೋರ್ಸ್ ನಿಮ್ಮೆಲ್ರಿಗೂ ನಾನು ತೋರ್ಸೋಕ್ಕೆ ಬಂದಿದ್ದೀನಿ ನನ್ನ ನೆಕ್ ಚೈನ್. ಅರೌಂಡ್ ಒಂದು 35-40 ಗ್ರಾಮಲ್ಲಿರೋಂಥ ನೆಕ್ಲೆಸ್ ಕಲೆಕ್ಷನ್ಸ್ ವಿಡಿಯೋ. ಸುಮಾರು ಜನದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದಾಗಿತ್ತು. ಸುಮಾರು ಜನ ಬೇಜಾರು ಕೂಡ ಮಾಡ್ಕೊಂಡಿದ್ರಿ. ಸಾರಿ ಫಾರ್ ದಟ್. ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲಿ ಇದೆಲ್ಲ ನಿಜವಾಗ್ಲೂ ನನ್ನ ಹತ್ರ ಇರಲಿಲ್ಲ, ಎಲ್ಲ ಬ್ಯಾಂಕಲ್ಲಿ ಇತ್ತು. ಸೊ ಇವಾಗ ಇಸ್ಕೊಂಬಂದಿದ್ದೀವಿ, ಅದಕ್ಕೋಸ್ಕರ. ಇನ್ನು ಎಷ್ಟು ದಿನ ಇರುತ್ತೋ ಇದು ನನ್ನ ಹತ್ರ ನಂಗೆ ಗೊತ್ತಿಲ್ಲ. ಮೀನ್ಸ್ ಅಂದರೆ ಸ್ವಲ್ಪ ದಿನ ಅಷ್ಟೇ ಇರುತ್ತೆ, ಮತ್ತು ಅದು ಯಾವ ಜಾಗಕ್ಕೆ ಹೋಗಬೇಕೋ ಆ ಜಾಗಕ್ಕೆ ಹೋಗುತ್ತೆ. ಅಷ್ಟರಲ್ಲಿ ಒಂದು ವ್ಲಾಗ್ನ ಮಾಡ್ಕೊಳ್ಳೋಣ, ವಿಡಿಯೋನ ಮಾಡ್ಕೊಳ್ಳೋಣ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಲೆಟ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಸ್ವಲ್ಪ ದೂರ ಕೂತ್ಕೊಂಡ್ರೆ ಕಾಣಿಸಲ್ಲ ಹಾಗೆ ಹೀಗೆ ಅಂತೀರಾ. ಸೊ ನಿಯರ್ ಬೈ ಹತ್ರನೇ ಕೂತ್ಕೊಂಡು ನೀಟಾಗಿ ತೋರಿಸ್ತಾ ಇದ್ದೀನಿ. ದಿಸ್ ದ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ನಾನು ಆಗಲೇ ಹೇಳಿದೆ, ತುಂಬ ಕಾಯಿಸಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ತೋರಿಸ್ಬಾರ್ದು ಅಂತ ಅಲ್ಲ, ನನ್ನ ಹತ್ರ ಇರಲಿಲ್ಲ, ಅರ್ಥ ಮಾಡ್ಕೊಳ್ಳಿ. ಏನೋ ಪ್ರಾಬ್ಲಮ್ ಆಗಿ ಬ್ಯಾಂಕಲ್ಲಿತ್ತು. ಸೊ ಈಗ ಇಸ್ಕೊಂಬಂದಿದ್ದೀನಿ. ಇನ್ನು ಸ್ವಲ್ಪ ದಿವಸ ಇರುತ್ತೆ, ಮತ್ತೆ ಹೋಗೋ ಚಾನ್ಸಸ್ ಕೂಡ ಇದೆ. ಸೊ ಹಾಗಾಗಿ ಈಗ ಯಾರಿಗೆ ಸಾಲ ಇರೋಲ್ಲ, ನಮಗೂ ಖಂಡಿತವಾಗ್ಲೂ ಸಾಲ ಇದೆ. ಗೋಲ್ಡ್ ತೊಗೊಳ್ಳೋದು ಒಂದು ಇನ್ವೆಸ್ಟ್ಮೆಂಟ್ ಅಂತ. ಒಬ್ಬರ ಹತ್ರ ಸಾಲ ಅಂತ ಇಸ್ಕೊಂಡ್ರೆ ಬಡ್ಡಿ ಕಟ್ಟಬೇಕು ತಿಂಗಳ. ಅದ್ರ ಬದಲು ನಾವೇ ಒಂದಿಷ್ಟು ದುಡ್ಡಿದ್ದಾಗ ಗೋಲ್ಡನ್ನು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಅದು ನಮ್ಮ ಮನೆಯಲ್ಲಿ ಒಂಥರ 1 to 2 ದುಡ್ಡಿದ್ದಂಗೆ. ಈಗಂತೂ 7,500 ಆಗಿದೆ ಪರ್ ಗ್ರಾಮ್.
ನಾನಿವಾಗ ಅರೌಂಡ್ 35-40 ಗ್ರಾಮ್ ಒಳಗಡೆ ಇರೋಂಥ ನೆಕ್ಲೇಸ್, ನನ್ನ ಹತ್ರ ಇರೋಂಥ ನೆಕ್ಲೇಸ್ ಕಲೆಕ್ಷನ್ಸ್ ವೀಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಡಿಸೈನ್ ಇಷ್ಟ ಆದರೆ ಫಸ್ಟಿಗೆ ನಾನು ಮಾಡ್ತಾಯಿರೋದು ಮೋಸ್ಟ್ ರಿಕ್ವೆಸ್ಟೆಡ್, ತುಂಬ ಇಷ್ಟಪಟ್ಟು ಕೇಳಿದಂಥದ್ದು ಇದು ನೆಕ್ ಪೀಸು. ಇದು ಆ್ಯಂಟಿಕ್ ನೆಕ್ ಪೀಸು. ಕೆಳಗಡೆ ಇದಕ್ಕೆ ಪರ್ಲ್ ಕೂಡ ಹಾಕ್ಸಿದ್ದೀನಿ ನಾನು. ಇದನ್ನು ನಾನು ನನ್ನ ಆ್ಯಂಟಿಕ್ ಹಾರ ವ್ಲಾಗ್ ಮಾಡಿದಾಗಲೂ ಕೂಡ ನಾನು ಒಂದು ಲಾಂಗ್ ಹಾರಾಗೆ ಒಂದು ನೆಕ್ ಪೀಸ್ ಅನ್ನೋ ರೀತಿ ಪೇರ್ ಮಾಡಿನೇ ನಾನು ಡಿಸೈನ್ನ ಮಾಡಿಸ್ಕೊಂಡಿರೋದು, ಡಿಸೈನ್ನ ತೊಗೊಂಡಿರೋದು. ಇದು ರಾಂಬಾಲಿ ಈ ಥರ ಡಿಸೈನ್ ಬರುತ್ತೆ, ಚಂದ್ರಾಕೃತಿಯಾಗಿ ಬರುತ್ತೆ. ಇದು ಕೆಳಗಡೆ ಎಲ್ಲ ಪ್ಯೂರ್ ಹೈದ್ರಾಬಾದಿ ಮುತ್ತು ಹಾಕ್ಸಿದ್ದೀನಿ. ಯಾವುದೇ ರೀತಿ ಸ್ಟೋನ್ನ ಇದಕ್ಕೆ ಹಾಕ್ಸಿಲ್ಲ. ನನಗೆ ಪ್ಲೇನೇ ಬೇಕು ಅಂತ ಹೇಳಿ ಪ್ಲೇನೇ ಮಾಡಿಸಿರೋಂಥ ನೆಕ್ ಪೀಸ್ ಇದು. 916 ಹಾಲ್ಮಾರ್ಕ್ ಇರೋಂಥ ಗೋಲ್ಡು. ಇದು 45 ಗ್ರಾಮಲ್ಲಿದೆ. ನೀವು ನೋಡ್ಬೋದು ಬ್ಯಾಕ್ ಚೈನ್ ಡಿಸೈನ್. ಇದು ಒಂಥರ ಯೂನಿಕ್ ಪ್ಯಾಟ್ರನ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಒಂದು ಪುಟ್ಟ ಲಕ್ಷ್ಮಿ ಕೂಡ ಇದೆ. ಇದಕ್ಕೆ ಕೆಳಗಡೆ ಫುಲ್ಲು ಪರ್ಲ್ ಹಾಕ್ಸಿದ್ದೀನಿ. ಹಾಲ್ಮಾರ್ಕ್ ಸೈನ್ ಕೂಡ ತೋರಿಸ್ತೀನಿ ನಿಮಗೆ, ಕಾಣಿಸ್ತಾ? ಈ ಬ್ಲ್ಯಾಕ್ ಕಲರಲ್ಲಿರೋಂಥದ್ದು ಹಾಲ್ಮಾರ್ಕ್. ಅದು ಲೈಟ್ಗೆ ಹಿಂಗೆ ಹತ್ತಿರ ತೊಗೊಂಡೋದಾಗ ರಿಫ್ಲೆಕ್ಟ್ ಆಗುತ್ತೆ. ಇದು ನೆಕ್ ಪೀಸ್ 45 ಗ್ರಾಮ್ ಇದೆ. ಬೇಕಿದ್ದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇದನ್ನು ಡೀಟೇಲಾಗಿ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸಲಿ ಹಳೆ ವೀಡಿಯೋನ ಒಂದ್ಸಲಿ ಚೆಕ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಹಾಕಿ ವೇರ್ ಮಾಡಿ ವಿಡಿಯೋ ಮಾಡಿದ್ರೆ. ಬಟ್ ನನಗಷ್ಟು ಟೈಮ್ ಇಲ್ಲ ಗೈಸ್. ನೀವು ನೋಡಿದ್ರಿ ಕೆಳಗಡೆ ಕೆಲಸ ಇದೆ, ಅಲ್ಲಿ ಹೋಗಬೇಕು. ಸೊ ಹಾಗಾಗಿ ನಾನು ಹೀಗೇ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಸೊ ಇವಾಗ ನೆಕ್ಸ್ಟ್ ಇದಂತೂ ತುಂಬ ಜನ ಇಷ್ಟಪಟ್ರಿ, ತುಂಬ ಜನ ಲೈಕ್ ಕೂಡ ಮಾಡಿದ್ದೀರ ಈ ನೆಕ್ ಪೀಸ್ಗೆ. ನನಗೂ ತುಂಬ ಲೈಕ್ ಆಗಿರೋಂಥ ನೆಕ್ ಪೀಸ್ ಇದು. ಕರಿಮಣಿ ನೆಕ್ ಪೀಸ್ ಅಂತ, ಕರಿಮಣಿ ಚೈನ್ಗೆ ಮ್ಯಾಚ್ ಆಗೋಂಥ ನೆಕ್ ಪೀಸ್. ಬ್ಲ್ಯಾಕ್ ಕಲರ್ ಕರಿಮಣಿ ಹಾಕಿ ಮಾಡಿಸಿರೋಂಥದ್ದು. ಇದು 35 ಗ್ರಾಮ್ಸ್ ಇದೆ, ಪ್ಯೂರ್ ಗೋಲ್ಡು. ಈ ಕರಿಮಣಿ ಬಿಟ್ಟು ಬ್ಯಾಕ್ ಚೈನಿಂದ ಹಿಡಿದು ಇದ್ರ ಒಳಗಡೆಗೆ ಹರ್ಗ್ ಹಾಕ್ತಾರೆ, ಹರ್ಗ್ ವ್ಯಾಕ್ಸ್ ಫಿಲ್ ಮಾಡ್ತಾರೆ. ಬಟ್ ನಾನು ಆ ರೀತಿ ಮಾಡಿಸಿಲ್ಲ, ಯಾಕಂದರೆ ಮಾಡಿಸೋದು ಒಂದ್ಸಲಿ ಲೈಫ್ ಇರಬೇಕು. ಸೊ ಹಾಗಾಗಿ ಇದು ಒಂದು ಬೇಜಾರು ಈ ಥರ ಟ್ವಿಸ್ಟ್ ಆಗ್ತಾ ಇರುತ್ತೆ ಕರಿಮಣಿ. ಇದೆಲ್ಲದಕ್ಕೂ ಮೇಲುಗಡೆ ಒಂದು ರೂಬಿ ಸ್ಟೋನ್ ಇದೆ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ರೂಬಿ ಸ್ಟೋನ್ ಕೂಡ ಇದೆ. ಸೊ ಬ್ಯಾಕ್ ಚೈನೇ 10 ಗ್ರಾಮ್ ಇದೆ. ಇದು 35 ಗ್ರಾಮ್ ಇರೋಂಥ ನೆಕ್ ಪೀಸ್. ನನ್ನ ಓಲ್ಡ್ ಸಬ್ಸ್ಕ್ರೈಬರ್ ಇದ್ದರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸುಮಾರು ಸಲ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಕೂಡ. ಅದು ಫೋಟೋ ಸಿಕ್ಕಿದ್ರೆ ಕೂಡ ಆ್ಯಡ್ ಮಾಡ್ತೀನಿ, ಸಿಕ್ಕಿದ್ರೆ ನೋಡಿ. ಡಿಸೈನ್ ಇಷ್ಟ ಆದರೆ ಖಂಡಿತವಾಗ್ಲೂ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಇದು ಎಲ್ಲಂದರಲ್ಲಿ ವೇರ್ ಮಾಡ್ಕೊಂಡು ಹೋಗ್ಬೋದು, ಈಸಿ ಟು ವೇರ್ ಅಂತ ಹೇಳ್ಬೋದು. ಬಟ್ ಈ ಥರ ಟ್ವಿಸ್ಟ್ ಆಗ್ತಾ ಇರುತ್ತೆ, ಅದನ್ನು ಸರಿ ಮಾಡ್ಕೋಬೇಕು. ಅದೊಂದೇ ಬೇಜಾರು, ಇನ್ನೇನಿಲ್ಲ. ನೆಕ್ಸ್ಟ್ ಇದಂತೂ ಸುಮಾರು ಜನ ನೋಡಿದ್ದೀರ, ನಾನು ಆಲ್ರೆಡಿ ತೋರಿಸೂ ಇದ್ದೆ. ಇದು 35 ಗ್ರಾಮ್ ಇರೋಂಥ ನೆಕ್ ಪೀಸ್. ಹತ್ತಿರದಿಂದ ತೋರಿಸ್ತೀನಿ. ಸ್ವಲ್ಪ ಜನ ಡಿಸೈನ್ ಚೆನ್ನಾಗಿ ಕ್ಲಾರಿಟಿ ಸಿಕ್ಕಲಿಲ್ಲ ಅಂತ ಕಮೆಂಟ್ ಮಾಡ್ತಾರೆ, ಅವ್ರಿಗೋಸ್ಕರ ನೋಡಿ. ಲಕ್ಷ್ಮೀನಂದ ಕಾಸು ಸರ ಇದೆಯಲ್ಲ, ಕಾಸು ಸರ, ಆ ಕಾಸು ಸರದ್ದು ಮ್ಯಾಚಿಂಗು ಇದು ನೆಕ್ ಪೀಸ್, ನೆಕ್ ಚೈನ್ ಎಲ್ಲ ನೋಡಿ. ಬ್ಯಾಕ್ ಚೈನ್ ಅದಕ್ಕೂ ಬ್ಯಾಕ್ ಚೈನ್ ಇದ್ದೇ ಇರುತ್ತೆ. ಇದು ಸ್ವಲ್ಪ ಬಿಟ್ಟೋಗಿದೆ, ಅದನ್ನು ರೆಡಿ ಮಾಡಬೇಕು. ಅದು ಇಟ್ಟಿದ್ದ ಕಡೆನೇ ಹಂಗೆ ಆಗ್ಬಿಟ್ಟಿದೆ. ಇದೆಲ್ಲ ಸುತ್ತು 916 ಹಾಲ್ಮಾರ್ಕ್ ಅಂದರೆ ತುಂಬ ಡೆಲಿಕೇಟೆಡ್ ಗೋಲ್ಡು. ತುಂಬ ಚೆನ್ನಾಗಿ ಹುಷಾರಾಗಿ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ರೆಡ್ ಸ್ಟೋನ್ ಇದೆ. ಇದು ಹಿಂಗೇ ಅಂದರೆ ಕತ್ತು ತುಂಬ ಈ ಥರ ಕುತ್ಕೊಳ್ಳೋ ಥರನೇ, ಅದು ಕ್ರಾಸೇ ಇರೋದು. ಆಮೇಲೆ ಕ್ರಾಸ್ ಆಗಿದೆ ಅಂತ ಅಂದ್ಕೋಬೇಡಿ. ಅದು ಹಾಕಿದಾಗ ನೀಟಾಗಿ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ. ಅದು ಸ್ವಲ್ಪ ಅಲ್ಲಿ ಮಧ್ಯ ಗ್ಯಾಪ್ ಬಿಟ್ಟೋಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಅದನ್ನು ರೆಡಿ ಮಾಡಿಸ್ಬೇಕು ನೋಡಿ. ಇದು ರೆಡ್ ಪಾಲಿಶ್ ಗೋಲ್ಡ್. ಇದು 916 ಹಾಲ್ಮಾರ್ಕೆ, ಅಂದರೆ ರೆಡ್ ಕಲರ್ ಪಾಲಿಶ್ ಬರುತ್ತೆ. ಈಗ ಬ್ಲ್ಯಾಕ್ ಕಲರ್ ಪಾಲಿಶ್, ರೆಡ್ ಕಲರ್ ಪಾಲಿಶ್ ಅಂತ ಬರುತ್ತಲ್ಲ, ಆ ರೀತಿ ಬರುತ್ತೆ. ಆ ಥರದ್ರಲ್ಲಿ ನನ್ನ ಕಾಸಿನ ಸರಿಗೆ ಮ್ಯಾಚ್ ಆಗೋ ಥರದ ತೊಗೊಂಡಿರೋಂಥದ್ದು ಇದು.
ನಾನು ಇದು ನೋಡ್ಕೊಂಡೇ ಇಲ್ಲ, ಇದು ಜಾಸ್ತಿನೇ ಬಿಟ್ಟೋದಂಗೆ ಆಗಿದೆ ನೋಡಿ, ನೇತಾಡ್ತಾ ಇದೆ. ಅದನ್ನು ಒಂದು ರೆಡಿ ಮಾಡಬೇಕು. ಓಕೆ, ಮಾಡಿಸೋಣ. ಇವಾಗ ನಾನು ಎಷ್ಟು ವರ್ಷ ಆಯಿತು ಗೊತ್ತಾ ಗೈಸ್, ಅರೌಂಡ್ 1 ಇಯರ್ ಮೇಲಾಯಿತು ಇದನ್ನೆಲ್ಲ ನೋಡಿ. ಇವತ್ತೇ ನೋಡ್ತಾ ಇರೋದು, ಓಪನಾಗಿ ಹೇಳ್ಕೊತೀನಿ. ಸೊ ನಮ್ಮನೆ ಲಕ್ಷ್ಮಿ ನಮ್ಮ ಮನೆಗೆ ಬಂದಾಗ ಎಷ್ಟು ಖುಷಿ ಆಗುತ್ತಲ್ವ. ಇದಂತೂ ಸೂಪರ್ 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 ಕ್ಯೂಟ್, ಸುಮಾರು ಜನ ಇಷ್ಟಪಟ್ಟಂಥ ನವರತ್ನ ಹಾರ ಅಂತಲೇ ಹೇಳ್ಬೋದು, ನವರತ್ನ ನೆಕ್ ಪೀಸ್ ಅಂತಲೇ ಹೇಳ್ಬೋದು, ಚೋಕರ್, ನವರತ್ನ ಚೋಕರ್ ಅಂತಲೂ ಕೂಡ ಕರಿಬೋದು. ಮಧ್ಯ ಲಕ್ಷ್ಮಿ ಇದೆ, ನವರತ್ನ 9 ಕಲರ್ ಬೀಡ್ಸು ಕೂಡ ಇದೆ, 2 ಎಳೆಯಲ್ಲಿದೆ. ಇದಕ್ಕೊಂದಕ್ಕೆ ನಾನು ಬ್ಯಾಕ್ ಚೈನ್ನ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದು ಕೂಡ ಹಾಲ್ಮಾರ್ಕ್ ಇರೋಂಥದ್ದು ನೋಡಿ. ಇದ್ರ ಒಳಗಡೆ ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ. ವಿತ್ ಪ್ರೂಫ್ ಅಂತ ಹೇಳಿ ವಿತ್ ಪ್ರೂಫೇ ತೋರ್ಸಂಗಾಗಿದೆ ನನ್ನ ಪರಿಸ್ಥಿತಿ. ಇಲ್ಲಿ ನೋಡಿ, ಇದಂತೂ ಸುಮಾರು ಜನ ಸಖತ್ ಇಷ್ಟಪಟ್ಟಂಥ ನೆಕ್ ಪೀಸ್ ಇದೆ ಅಂತ ಹೇಳೋಕ್ಕೆ. ನವರತ್ನ ಚೋಕರ್ ಇದು 25 ಗ್ರಾಮ್ಸ್ ಇದೆ. ಇದ್ರ ಕೆಳಗಡೆ ಇದೆಲ್ಲ ಫಿಲ್ ಮಾಡಿಸಿದ್ದೀನಿ ನಾನು, ವ್ಯಾಕ್ಸ್ ಹಾಕ್ಸಿಲ್ಲ, ಗೋಲ್ಡಲ್ಲೇ ಫಿಲ್ ಮಾಡಿಸಿದ್ದೀನಿ. ಸೊ ನಮ್ಮ ಮುಂದೆನೇ ಮಾಡಿಕೊಡ್ತಾರೆ. ಅದು ವ್ಯಾಕ್ಸ್ ಹಾಕ್ಸ್ಬಿಟ್ರೆ ನನಗಷ್ಟು ಸ್ಟಿಫಾಗಿ ಕೂತ್ಕೊಳ್ಳೋದಿಲ್ಲ, ಹಿಂಗೆ ಎದ್ದೆದ್ದು ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ವ್ಯಾಕ್ಸ್ ಹಾಕಿ ಫಿಲ್ ಮಾಡಿಸಿರೋಂಥ ಚೋಕರ್. ಇದು 25 ಗ್ರಾಮ್ ಇದೆ. ಇದು ಚಾರುಗೂ ಆಗುತ್ತೆ, ನನಗೂ ಆಗುತ್ತೆ ಅಂತ 2 ರೀತಿ ಯೋಚನೆ ಮಾಡಿ ತೊಗೊಂಡಂಥದ್ದು ಇದು. ನೆಕ್ಸ್ಟ್ ಅಂತ ಇದು ಅಷ್ಟೇ, ಸುಮಾರು ಜನ ಇಷ್ಟಪಟ್ಟಿದ್ರಿ. ನಾನು ಆಲ್ರೆಡಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ ಈ ನೆಕ್ ಪೀಸ್ನ. ಇದು ಹಳೆಯ ಕಾಲದ್ದು ಗರುಡ ಚೈನ್ ಅಂತಲೂ ಕರೀತಾರೆ, ಗರುಡ ನೆಕ್ಲೆಸ್ ಅಂತಲೂ ಕರೀತಾರೆ. ಇದು 35 ಗ್ರಾಮ್ ಇದೆ. ಫುಲ್ಲು ಡೈಮಂಡ್ ಸ್ಟೋನು, ಡೈಮಂಡ್ ಕಟ್ ಸ್ಟೋನ್ ಅಂತಾರಲ್ಲ ಆ ಥರದ್ದು ನೆಕ್ ಪೀಸ್ ಇದು. ಇದನ್ನು ಬೇಕಿದ್ರೆ ಈ ಪೆಂಡೆಂಟ್ನ ಚೈನ್ ರಿಮೂವ್ ಮಾಡಿ ಬೇರೆ ಇದಕ್ಕೆ ಹಾಕೋಬೋದು. ಇಲ್ಲಿ ನೋಡಿ, ಫುಲ್ಲು ಡಬಲ್ ಎಳೆ ಚೈನಿಗೆ ಇದು ಪೆಂಡೆಂಟ್. ಇದು ಫುಲ್ಲು ಡೈಮಂಡ್ ಕಟ್ ಸ್ಟೋನ್ ಇರೋಂಥದ್ದು. ಕೆಳಗಡೆ ಒಂಥರ ಗೆಜ್ಜೆ ಥರ ಇದೆ. ಇದು ಪೆಂಡೆಂಟ್. ಇದು ನೆಕ್ಗೆ ಅಂತಲ್ಲ, ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಚೈನ್ ಥರನೂ ಕೂಡ ವೇರ್ ಮಾಡ್ಬೋದು. ಇದಂತೂ ಆಲ್ ಟೈಮ್ ಹ್ಯಾಂಟಿಕ್ ಅಂತಾರೆ, ಒಂಥರ ಹಳೆಯ ಕಾಲದ ಡಿಸೈನ್, ಹಳೆಯ ಕಾಲದ ಪ್ಯಾಟ್ರನ್. ಬಟ್ ಇವಾಗ ಎಲ್ಲರ ಹತ್ರನೂ ಈ ಥರದ್ದು ಒಂದು ಇದ್ದೇ ಇರುತ್ತೆ, ಎಲ್ಲರೂ ಮನೇಲೂ ಇರುತ್ತೆ ಈ ಥರದ್ದು ಒಂದು. ಇದು ಕೂಡ ತುಂಬ ಮಂದವಾಗಿ ಚೆನ್ನಾಗಿದೆ, ತಿಕ್ಕಾಗಿ. ಇದಕ್ಕೆ ಇದರಲ್ಲಿರೋಂಥ ವೈಟ್ ಸ್ಟೋನ್ ಫುಲ್ಲು ಡೈಮಂಡು, ಇದು ಫುಲ್ಲು ರೆಡ್, ಮಾಮೂಲಿ ರೆಡ್ ಸ್ಟೋನು. ಇದ್ರದ್ದು ಸರ್ಟಿಫೈ ಇದೆ, ಬೇಕಿದ್ದರೆ ಇನ್ನೊಂದ್ಸಲ ಯಾವಾಗಲಾದರೂ ತೋರಿಸ್ತೀನಿ. ತುಂಬ ಹಳೆಯದು ಇದು. ನನಗಿಷ್ಟ ಇದು. ವೈಟ್ ಕಲರ್ದು ನಂದು ಮುತ್ತಿನ ಸರ ಇದೆಯಲ್ಲ, ಅದ್ರ ಜೊತೆ ಇದನ್ನು ವೇರ್ ಮಾಡ್ತೀನಿ ನಾನು. ಹಾಗೇ ಯಾವುದಾದ್ರೂ ಲಾಂಗ್ ಹಾರ ಹಾಕಿದಾಗ ಅದಕ್ಕೆ ಮ್ಯಾಚ್ ಆಗಂಗೆ, ಪೇರ್ ಆಗಂಗೆ ನಾನು ನೆಕ್ ಪೀಸ್ಗಳನ್ನ ತೊಗೊಂಡಿರೋದು ಕೂಡ, ಮಾಡಿಸ್ಕೊಂಡಿರೋದು ಕೂಡ. ಇದು 35 ಗ್ರಾಮ್ ಇರೋವಂಥ ನೆಕ್ಲೆಸ್, ಸಿಂಪಲ್ ಮಾವಿನಕಾಯಿ ಡಿಸೈನ್ ಇರೋವಂಥ ನೆಕ್ಲೆಸ್. ಫುಲ್ ಮಾವಿನಕಾಯಿ. ಇದು ಆವಾಗ ಹಳೆ ಕಾಲದ್ದು ಗೈಸ್, 15-14 ವರ್ಷ ಹಳೆಯ ಡಿಸೈನು. ರೂಬಿ ಮತ್ತು ಪಚ್ಚೆ ಸ್ಟೋನ್ ಇರೋಂಥ ಮಾವಿನಕಾಯಿ ಡಿಸೈನ್, ಹಳೆಯ ಕಾಲದ ಡಿಸೈನ್ ನೋಡಿ. 35 ಗ್ರಾಮ್ ಇದೆ. ಚೈನು ಕೂಡ ಎಲ್ಲ ಚೆನ್ನಾಗಿದೆ. ಇವಾಗಿದೆಲ್ಲ ಔಟ್ ಆಫ್ ಫ್ಯಾಷನ್, ಈಗ ಈ ಥರದ್ದೆಲ್ಲ ಯಾರೂ ಹಾಕ್ಕೊಳ್ಳಲ್ಲ, ಹಳೆಯದು, ತುಂಬ ಅಂದರೆ ತುಂಬ ಹಳೆಯದು. ಇದು ಏನಪ್ಪ ತೊಗೊಂಡಿದ್ದು ರೀಸನ್ ಅಂದರೆ, ಇದ್ದು ಇಯರಿಂಗ್ಸ್ ಕೂಡ ಇದೆ 5 ಗ್ರಾಮ್ಸು. ಈ ಥರದ್ದೇ ಮಾವಿನಕಾಯಿ ಡಿಸೈನಲ್ಲಿರುವಂಥ ಇಯರಿಂಗ್ಸ್ ಕೂಡ 5 ಗ್ರಾಮ್ಸಲ್ಲಿದೆ. ಚಾರುಗೆ, ವಿಕ್ಕಿಗೆ ಬರ್ತಡೇ ಮಾಡಿದ್ವಿ 1 ಇಯರ್ಗೆ, ತುಂಬ ಗ್ರ್ಯಾಂಡಾಗಿ ಚೌಟ್ರಿಲಿ ಮಾಡಿದ್ವಿ. 1,500-2 ಸಾವಿರ ಜನಕ್ಕೆ. ಚಾರುಗೆ ಬರ್ತಡೇ ಮಾಡಿರಲಿಲ್ಲ. ಸೊ ಆ ಬರ್ತಡೇ ದುಡ್ಡು ಈಗ 1,5-2 ಲಕ್ಷ ಬೇಕಾಗುತ್ತೆ ಬರ್ತಡೇ ಮಾಡಿದ್ರೆ. ಆ ಬರ್ತಡೇ ಮಾಡೋ ದುಡ್ಡಲ್ಲೇ ಒಂದೇನಾದರೂ ಅವಳ ಹೆಸ್ರಿಗೆ ಅಂತ ಒಂದೇನಾದರೂ ಮಾಡಿಸಿಡೋಣ ಅಂತ ಪ್ಲ್ಯಾನ್ ಓಡಿಸಿ ಸತೀಶು. ಸುಮ್ಮನೆ ದುಂದು ವೆಚ್ಚ ಏನಕ್ಕೆ ಅಂತ ಅನಾಥಾಶ್ರಮಕ್ಕೆ ಊಟ ಕೊಡೋಣ ಅಂತ 1ನೇ ವರ್ಷದ ಒಳಗೆ ಅನಾಥಾಶ್ರಮಕ್ಕೆ ಊಟ ಕೊಟ್ಟು ಸಿಂಪಲ್ಲಾಗಿ ಮನೇಲೇ ಸೆಲೆಬ್ರೇಟ್ ಮಾಡಿ, ಆ ದುಡ್ಡಲ್ಲಿ 1,5 ಲಕ್ಷದಲ್ಲಿ, ಆವಾಗ 1,5 ಲಕ್ಷಕ್ಕೆ 35 ಗ್ರಾಮ್ ಸಿಗ್ತಾಯಿತ್ತು. ಇವಾಗ ಸಿಗುತ್ತಾ? ನಿಜಕ್ಕೂ ಸಿಗಲ್ಲ. ಮಾಡಿಸಿದಂಥ ಗೋಲ್ಡ್ ಜ್ಯುವೆಲ್ರಿ ಇದು. ಇದಕ್ಕೆ 5 ಗ್ರಾಮ್ ಇಯರಿಂಗ್ಸ್ ಕೂಡ ಇದೆ. ತುಂಬ ತಿಕ್ಕಾಗಿದೆ, ನಿಮಗೆ ನೋಡಿದ್ರಂಗೆ ಅನಿಸ್ಬೋದು, ಬಟ್ ಇದು ತುಂಬ ಗಟ್ಟಿ, ಮಂದಕ್ಕಿದೆ. ಇದು ಮಾಡಿಸಿ 10 ವರ್ಷ ಅನ್ಕೋತೀನಿ, 10 ವರ್ಷ ಆಯಿತು ಗೈಸ್. ಒಂದು ಸ್ಟೋನ್ ಏನೋ ಬಿದ್ದೋಗಿದೆ ಬಿಟ್ಟರೆ
ತುಂಬ ರಫ್ ಯೂಸ್ ಮಾಡಿದ್ದೀನಿ, ಹಾಕ್ಕೊಂಡು ಮಲ್ಕೊಳ್ಳಬಹುದು. ಇವಾಗಿನ ಗೋಲ್ಡ್ಗೂ ಆ ಗೋಲ್ಡ್ಗೂ ತುಂಬ ವ್ಯತ್ಯಾಸ ಇದೆ. ಇವಾಗಿನ ಗೋಲ್ಡ್ ಅಂತೂ ತುಂಬ ಡೆಲಿಕೇಟೆಡ್, ತುಂಬ ಸಾಫ್ಟ್, ಬಟ್ ಅವಾಗಿನ ಗೋಲ್ಡು ತುಂಬ ಗಟ್ಟಿ. ಇದು 916 ಹಾಲ್ ಮಾರ್ಕೆ. ಆಮೇಲೆ ನೆಕ್ಸ್ಟ್ ಅಂತ ಇದು ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ, ನೋಡಿರ್ತೀರ ಅನ್ಕೋತೀನಿ. ನನ್ನ ಈ ಥರದ್ದು ಲಾಂಗ್ ಹಾರ ಇದೆಯಲ್ಲ ಅದರದ್ದು ಪೇರಿಂಗ್, ಇದು ನೆಕ್ ಪೀಸ್. ಇದು 35 ಗ್ರಾಮ್ ಇದೆ. ಇದ್ರ ಒಳಗಡೆ ಅಂತೂ ವ್ಯಾಕ್ಸ್ ಹಾಕ್ಸಿಲ್ಲ ನಾನು. ಇಲ್ಲಿ ನೋಡಿ ನೆಕ್ ಪೀಸ್, ಇದು ಅದು ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇವಾಗೆಲ್ಲ ಗೈಸ್ ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲ್ರೀಸ್ ಬರ್ತಾ ಇದೆ. 10 ಗ್ರಾಮ್ಗೆ, 15 ಗ್ರಾಮ್ಗೆ, 12 ಗ್ರಾಮ್ಗೆ ಎಲ್ಲ ಮಾಡಿಕೊಡ್ತಾರೆ. ಒಳಗಡೆ ಹರಗು ವ್ಯಾಕ್ಸ್ ಹಾಕ್ಸಿರ್ತಾರೆ. ಬಟ್ ನಾನು ಇದಕ್ಕೆಲ್ಲ ನಾನು ಮಾಡಿಸಿ ಗೈಸ್, ನಾನು ಈಗಂತೂ ರೀಸೆಂಟಾಗಿ ಏನು ತೊಗೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಹೇಳಿರ್ತಾ ಇದ್ದೆ. ನಾನು ಇದನ್ನೆಲ್ಲ 10-13 ವರ್ಷದ ಹಳೇ ಗೋಲ್ಡೆ ನನ್ನ ಹತ್ರ ಇರೋಂಥದ್ದೆಲ್ಲ. ನೋಡಿ ನಿಮಗೆ ಕಾಣಿಸ್ತಾ ಹಾಲ್ ಮಾರ್ಕು, ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಕಾಣಿಸುತ್ತಲ್ಲ ಅದೇ ಹಾಲ್ ಮಾರ್ಕು. ಇದಕ್ಕೆ ರೂಬಿ, ಪಚ್ಚೆ, ಇದ್ರದ್ದು ಇಯರಿಂಗ್ಸ್ ಕೂಡ ಮ್ಯಾಚಿಂಗ್ ಇದೆ ನನ್ನ ಹತ್ರ 15 ಗ್ರಾಮಲ್ಲಿ. ಇದ್ರದ್ದು ಲಾಂಗ್ ಹಾರ ಕೂಡ ಇದೆ 80 ಗ್ರಾಮಲ್ಲಿ. ಅದಕ್ಕೆ ಪೇರು. ಅದು ಫೋಟೋ ಏನಾದರೂ ಸಿಕ್ಕಿದ್ರೆ ನಾನು ವೇರ್ ಮಾಡಿರೋದು ಎರಡೂ ಒಟ್ಟಿಗೆ ಹಾಕ್ತೀನಿ. ಇವಾಗ ನೋಡಿ ಈ ರೀತಿ ಕಾಣಿಸುತ್ತೆ, ಗುಂಡು ಗುಂಡು ಗುಂಡು, ತುಂಬ ಚೆನ್ನಾಗಿರುತ್ತೆ ಡಿಸೈನ್. ನೋಡಿ ಇವಾಗೆಲ್ಲ ಲೈಟ್ ವೇಟ್ ಜ್ಯುವೆಲ್ರಿ ಸುಮಾರು ಸಿಗುತ್ತೆ ಗೈಸ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅವು ತುಂಬ ಸಾಫ್ಟ್, ಡೆಲಿಕೇಟೆಡ್. ನಮ್ಮಂಥವ್ರಿಗೆ ರಫ್ ಯೂಸ್ ಮಾಡೋರ್ಗಂತೂ ಆ ಗೋಲ್ಡ್ ಅಲ್ವೇ ಅಲ್ಲ. ಮಾಡಿಸ್ಕೋತಾ 5 ಗ್ರಾಮ್ ಜಾಸ್ತಿ ಆದರೂ ಮಂದಕ್ಕೆ ಗಟ್ಟಿಯಾಗಿರೋದು ಮಾಡಿಸ್ಕೋಬೇಕು, ತೊಗೋಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ, ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಇದು ಒಂದು 40 ಗ್ರಾಮಲ್ಲಿ. ಅಲ್ಲಿ ನೋಡಿ ಗಾಯ್ಸ್, ಒಂದು ಈ ಥರದ ಹ್ಯಾಂಗಿಂಗು 5 ಇತ್ತು, ಮುರಿದೋಗಿದೆ, 4 ಆಗಿದೆ ಇವಾಗ. ಅದು ಬೋಳ್ ಅನ್ನಿಸ್ತಾ ಇದೆ. ಇದ್ರದ್ದು ಇಯರಿಂಗ್ ಕೂಡ ಇದೆ ನನ್ನ ಹತ್ರ. ಇದು ಫುಲ್ಲು ಗುಂಡು ಆಯಿತಾ. ಇದ್ರ ಒಳಗಡೆನೂ ಅಷ್ಟೇ ಯಾವುದೇ ರೀತಿ ಟೊಳ್ಳಿಲ್ಲ. ಕೇಳಿಸ್ಕೊಳ್ಳಿ, ಟೊಳ್ಳಿದ್ರೆ ಒಂಥರ ಸೌಂಡ್ ಬರುತ್ತೆ. ಇದು ಫುಲ್ ಗೋಲ್ಡ್ ಆಯಿತಾ, ಗೋಲ್ಡ್ ಗುಂಡು. ನಾನು ಬೇಕೇ ಬೇಕು ನನಗೆ ವ್ಯಾಕ್ಸ್ ಬೇಡ, ಗುಂಡೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಂಥದ್ದು. ಅದರ ಇಯರಿಂಗ್ ಜೊತೆ ಇದು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಗೈಸ್. ಇದು ಪೆಂಡೆಂಟು. ಇದನ್ನು ಬೇಕಿದ್ರೆ ರಿಮೂವ್ ಮಾಡಿಕೊಂಡು ಕೂಡ ಮಾಡಿಸ್ಕೋಬೋದು. ನಾನು ಜುಟ್ಟು ಪೋನಿ ಹಾಕಿದ್ದೀನಲ್ವ, ಹಾಗಾಗಿ ಹಿಂಸೆ ಆಗುತ್ತೆ. ಸೀದಾ ಹಾಕ್ಬೋದು, ಸೀದಾ ತೆಗಿಬೋದು. ಇದೇ ನೆಕ್ಗೆ ಅಂತಲ್ಲ, ಇಲ್ಲಿ ತನಕ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ತನಕ ಬರುತ್ತೆ ಗೈಸ್, ಚೆಸ್ಟ್ ತನಕನೂ ಕೂಡ ಬರುತ್ತೆ. ಪೆಂಡೆಂಟ್ ಡಿಸೈನ್ ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಇದು ಒಂದು ಬಿದ್ದೋಗಿದೆ ಹ್ಯಾಂಗಿಂಗು, ನಾನು ಇವಾಗ ನೋಡೇ ಇಲ್ಲ. ಇವೆಲ್ಲ 1 ವರ್ಷ ಆಯಿತು ನೋಡಿ, 1 ವರ್ಷ ಆಯಿತು ಇವೆಲ್ಲನ ನೋಡಿ. ನನ್ನನ್ನು ಬಿಟ್ಟು ಹೊಟ್ಟೋಗಿದ್ರು ಇವರೆಲ್ಲ, ಇವಾಗ ಮತ್ತೆ ಸಿಕ್ಕಿದ್ದಾರೆ. ಇದು ಅರ್ಧ ಚಂದ್ರಾಕೃತಿಲಿರೋಂಥದ್ದು ಪೆಂಡೆಂಟು. ಪರ್ಪಲ್ ಏನಕ್ಕೆ ಅಂತಂದರೆ ನನ್ನ ರಾಶಿಗೆ ನೀಲ ಪರ್ಪಲ್ ಆಗಿ ಬರುತ್ತೆ, ಹಾಗಾಗಿ ಇದನ್ನು ಮಾಡಿಸಿರೋಂಥದ್ದು. ಇದ್ರದ್ದು ಇಯರಿಂಗ್ ಬೇಕಿದ್ರೆ ಕೇಳಿ, ನಾನು ಇನ್ಯಾವಾಗಲಾದರೂ ತೋರಿಸ್ತೀನಿ. ಇಲ್ಲಿದೆ ನೋಡಿ ಹಾಲ್ಮಾರ್ಕ್, ಕೆಳಗಡೆ ಸೈನ್ ಕಾಣಿಸ್ತಾ, ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ, ಅದೇ ಹಾಲ್ಮಾರ್ಕ್ ಸೈನ್. ಕನ್ಫ್ಯೂಸ್ ಆಗಬೇಡಿ, ಎಲ್ಲ ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ. ನನಗೆ ಕನ್ಫ್ಯೂಸ್ ಆಗುತ್ತೆ ಯಾವ್ದು ತೋರಿಸ್ತೆ ಯಾವ್ದು ಬಿಟ್ಟೆ ಅಂತ. ಸೊ ಇದು ಅಷ್ಟೇ, ಇದು ತುಂಬ ಗಟ್ಟಿಯಾಗಿ ಮಂದಕ್ಕಿದೆ. ನೆಕ್ ಪೀಸ್ ಅಂತಲ್ಲ, ಇಲ್ಲಿ ತನಕ ಮೀಡಿಯಮ್ ತನಕ ಬರುತ್ತೆ. ಇದು 45 ಗ್ರಾಮ್ ಇದೆ. ಒಂದು ಹವಳ ಇದೆ ಮಧ್ಯ, ಬಿಟ್ಟರೆ ತುಂಬ ಮಂದಕ್ಕಿದೆ. ಇದ್ರ ಪೆಂಡೆಂಟ್ ತೀರಾ ಸಾಮಾನ್ಯ. ಈಗ ನಾನು ಇದನ್ನು ಹಾಕೋತಾನೆ ನೋಡಿ ಬೀಳಿಸ್ದೆ. ಇನ್ನು ಯಾಕಪ್ಪ ಬೀಳಿಸ್ಲಿಲ್ಲ ಕೈಯಿಂದ ಅಂತ ಇದ್ದೆ, ಅಷ್ಟರಲ್ಲೇ ಬೀಳಿಸ್ದೆ. ಈ ರೀತಿ ಬರುತ್ತೆ. ಇದನ್ನೆಲ್ಲ ಸ್ಯಾರಿ ಹಾಕ್ಕೊಂಡು ವಿಡಿಯೋ ಮಾಡಿದ್ರೆ ಸೂಪರಾಗಿ ಕಾಣುತ್ತೆ. ಸೊ ಹೇಗಿದೆ, ಇಷ್ಟ ಆಯಿತಾ? ಕಮೆಂಟ್ ಮಾಡಿ. ಇದನ್ನೆಲ್ಲ ಹಾಕ್ಕೊಳ್ಳೋದೇ ಈಗ ತುಂಬ ಕಮ್ಮಿ ಆಗಿಬಿಟ್ಟಿದೆ, ನಾನು ಹಾಕ್ಕೊಂಡೇ ಇಲ್ಲ, ಸುಮಾರು ವರ್ಷಗಳೇ ಆಯಿತು ಇದನ್ನೆಲ್ಲ ಹಾಕ್ಕೊಂಡು. ಇದು ಕೂಡ ಎಲ್ಲ 916 ಹಾಲ್ ಮಾರ್ಕೆ ನೋಡಿ, ಈ ರೀತಿ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇದನ್ನೆಲ್ಲ ಚಾರುಗೆ ಅಂತ ಇಟ್ಬಿಟ್ಟಿದ್ದೀನಿ, ನಾನು ಯಾವುದೂ ಹಾಕೋತಾ ಇಲ್ಲ ಇವಾಗ. ಈ ಥರದ್ದೆಲ್ಲ ಏನೋ ಒಂಥರ ಇವಾಗ ಒಂದು ಸ್ವಲ್ಪ ವರ್ಷಗಳು ಚೇಂಜ್ ಆದಂಗೆ ಅದನ್ನು ಯಾರು ಹಾಕೋತಾರೆ ಅಂತ ಅನಿಸುತ್ತೆ. ಬಟ್ ಗೋಲ್ಡ್ ಯಾವತ್ತಿದ್ರೂ ಗೋಲ್ಡೇ ಅಲ್ವಾ. ಸೊ ತುಂಬ ಗಟ್ಟಿಯಾಗಿ ತುಂಬ ಮಂದಕ್ಕಿದೆ ಗೈಸ್.
ಅವಾಗಿನ ಗೋಲ್ಡ್ ಇವಾಗಿಂದು ಯಾರೂ ಮಾಡಲ್ಲ. ಹಿಂಗಂದ್ರೆ ಸಾಕು ಕಿತ್ತೋಗುತ್ತೆ. ಮಾಂಗಲ್ಯ ಚೈನ್ಗಳು ಅಷ್ಟೇ, ಹಿಂಗೆ ಇಟ್ಕೊಂಡು ಹಿಂಗಂದ್ರೆ ಸಾಕು ಕಿತ್ತೋಗುತ್ತೆ. ಸೊ ಇದು ಒಂದು 45 ಗ್ರಾಮ್ಸ್ ಇದೆ. ಮೋಸ್ಟ್ ಆಫ್ ದ ಜನ ರಿಕ್ವೆಸ್ಟ್ ಮಾಡಿದಂಥದ್ದು ಇದು ಗುಂಡಿನ ಸರಕ್ಕೆ. ನಾನು ಇದನ್ನು ಇವಾಗ ರೀಸೆಂಟಾಗಿ ಯಾವುದೋ ಒಂದು ಫಂಕ್ಷನ್ಗೆ ಹಾಕ್ಕೊಂಡೋಗಿದ್ದೆ. ಹಾಕ್ಕೊಂಡೋಗಿರೋ ಗುಂಡಿನ ಸರ ವ್ಲಾಗಲ್ಲಿ ತೋರಿಸಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ತೋರಿಸ್ಬಾರ್ದು ಅಂತಲ್ಲ, ನನ್ನ ಹತ್ರ ಇದ್ದಿದ್ರೆ ಖಂಡಿತವಾಗ್ಲೂ ತೋರಿಸ್ಬಿಡ್ತಾಯಿದ್ದೆ. ಸೊ ನನ್ನ ಹತ್ರ ಇರಲಿಲ್ಲ, ಸದ್ಯಕ್ಕೆ ಇವಾಗಿದೆ. ಸೊ ಹಾಗಾಗಿ ಇದು ಟ್ವಿಸ್ಟ್ ಆಗ್ತಾ ಇರುತ್ತೆ. ಇದನ್ನು ಹಿಂಗೆ ಸರಿ ಮಾಡ್ಕೊಂಡು ವೀಡಿಯೋ ಮಾಡಬೇಕು. ನೋಡಿ, ಹಿಂಗಂದರೆ ಹಿಂಗಾಗ್ಬಿಡುತ್ತೆ. ಇದು ಈ ಕಡೆಗೆ ಬಂತು, ಇದು ಈ ಕಡೆಗೆ ಬಂತು. ಇದು ಈ ರೀತಿ ಬರುತ್ತೆ, 3 ಎಳೆ ಈ ಥರ. ಇದು 45 ಗ್ರಾಮ್ ಇದೆ ಗೈಸ್. ಫುಲ್ಲು ಗುಂಡು ಅಂದರೆ ಹರಗಿಲ್ಲ, ಒಳಗಡೆ ಗಟ್ಟಿ ಚಿನ್ನ. ಇಲ್ಲಿ ನೋಡಿ, ಈ ಥರ ಬರುತ್ತೆ ನೋಡಿ. ಅದನ್ನು ನೀಟಾಗಿ ಸೆಟ್ ಮಾಡಿ ಹಾಕಬೇಕು. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಗುಂಡು. ಮೊದಲನೇದು 1 ಲೇಯರ್, ಎರಡನೇದು 1 ಲೇಯರ್, ಈ ಥರ ಬರುತ್ತೆ ನೋಡಿ. ಹತ್ತಿರದಿಂದ ತೋರಿಸ್ತೀನಿ. ಇವಾಗ ಈ ಥರದ್ದೆಲ್ಲ ಟ್ರೆಂಡು. ಇಲ್ಲಿಗೆ ಮಂಗಲ್ಯ ಚೈನ್ಗೆ ಹಾಕೋತಾರಲ್ಲ ಪೆಂಡೆಂಟು, ಸೊ ಆ ಥರ ಇವಾಗೆಲ್ಲ ಟ್ರೆಂಡಿಂಗು. ಇಲ್ಲೂ ಅಷ್ಟೇ. ಇಲ್ಲಿ ನೋಡಿ, ಇದು ಲಾಕಿಂಗ್ ಸಿಸ್ಟಮೇ ಒಂಥರ ಡಿಫ್ರೆಂಟಾಗಿದೆ. ಒಂದ್ಸಲಿ ಲಾಕ್ ಮಾಡಿಬಿಟ್ರೆ ಜಪ್ಪಾಯ ಅಂದರೂ ಹೊಸೊಬ್ರು ಬಂದರೆ ತೆಗಿಯೋಕ್ಕೆ ಆಗೋಲ್ಲ. ಆ ಥರ ಒಂಥರ ಡಿಫ್ರೆಂಟಾಗಿದೆ. ಇದನ್ನು ಸತೀಶ್ ಕೈಲಂತೂ ಹಾಕೋಕ್ಕಾಗಲ್ಲ. ಇದು ನಮ್ಮಮ್ಮ ಇದ್ದರೆ ನಿಧಾನಕ್ಕೆ ತಾಳ್ಮೆಯಿಂದ ಹಾಕಿದಾಗ ನಾನು ಹಾಕಿಸ್ಕೊತೀನಿ. ಸತೀಶ್ ಅಂತೂ ಎರ್ರಬೇರೆ ಹಾಕೋಕ್ಕೋಗಿ ಕಿತ್ತಾಕ್ಬಿಡ್ತಾರೆ ಆಮೇಲೆ. ಸೊ ಇದೆಲ್ಲ ಗುಂಡು. ಇದು ಇವಾಗ ರೀಸೆಂಟಾಗಿ ಈ ಮನೆಗೆ ಶಿಫ್ಟ್ ಆದಾಗ ತೊಗೊಂಡಿದ್ದಂಥದ್ದು. 5-6 ವರ್ಷ ಆಗಿರ್ಬೋದು ಅಷ್ಟೇ ಇದನ್ನು ಮಾಡಿಸ್ಕೊಂಡು ನಾನು. ಎಲ್ಲ ಚಾರು ಹೆಸರಲ್ಲೇ ಮಾಡಿಸಿಟ್ಟಿರೋದು. ಅಂದರೆ ಮೀನ್ಸ್ ಹಾಕೊಳ್ಳೋದು ನಾನು. ಚಾರುಗಾಗುತ್ತೆ, ಮುಂದೆ ಫ್ಯೂಚರ್ ಚಾರುಗಾಗುತ್ತೆ. ಯಾಕಂದರೆ ಚಾರುಗೆ ಮದುವೆ ಮಾಡಿ ಕಳಿಸ್ಬೇಕಲ್ವ. ಅವಳಿಗೆ ಮದುವೆ ಟೈಮಿಗೆ ಬಂದಾಗ ಈ ಥರ ಡಿಸೈನ್ಸ್ ಎಲ್ಲ ಇಷ್ಟಪಡ್ತಾಳೆ. ಹೋಗು ಮಮ್ಮಿ, ಬೀರೈನ ಕಾಲ್ದು ನೀನು ಇಟ್ಕೊ, ನನಗೆ ಹೊಸ ತೆಕ್ಕೊಡು ಅಂತಾಳೆ. ನೀನೆಲ್ಲ ಹಾಕ್ಕೊಂಡು ಯೂಸ್ ಮಾಡಿದ್ಯಾ ಅಂದರೆ ನಾನು ಅಷ್ಟು ಜಾಸ್ತಿ ಎಲ್ಲೋ ಹಾಕ್ಕೊಂಡು ಹೋಗಲ್ಲ ಗೈಸ್, ನಿಮ್ಮೆಲ್ರಿಗೂ ಗೊತ್ತು. ನೋಡಿ, ಈ ರೀತಿ ಬರುತ್ತೆ. 3 ಎಳೆ ಇದೆ ಗೈಸ್. ಇದು ಸ್ಟೆಪ್ ಬೈ ಸ್ಟೆಪ್ ಗುಂಡು ಸರ. ನೆಕ್ ಪೀಸೆ 45 ಗ್ರಾಮ್ ಇದೆ. ಈ ಸ್ಟೋನ್ಸ್ ಎಲ್ಲ ಮಾಮೂಲಿ, ಏನು ಡೈಮಂಡ್ ಕಟ್ ಸ್ಟೋನ್ಸ್ ಏನಿಲ್ಲ, ಮಾಮೂಲಿ ವೈಟ್ ಮತ್ತು ರೆಡ್ ಸ್ಟೋನು. ಇದೆಲ್ಲ ಪ್ಯೂರ್ ಗೋಲ್ಡು ನೋಡಿ. ಅಂದರೆ ಮೀನ್ಸ್ ಒಳಗಡೆ ಹರಗಿಲ್ಲ. ತುಂಬ ವೆಯ್ಟ್ ಇದೆ, ನಿಮ್ಗೆ ಹಂಗೆ ಅನಿಸ್ಬೋದು. 45 ಗ್ರಾಮು ಇವಾಗ ಸುಳ್ಳು ಹೇಳ್ತಾರೆ. ಬರೋದೇ ಮೆಸೇಜ್ಗಳು, ಕಮೆಂಟ್ಗಳು ಹಾಗೆ. ಬಟ್ ನನಗೆ ಗೊತ್ತಲ್ವ, ನಾನು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋಳಿಗೆ. ಇಲ್ಲಿ ನೋಡಿ ಗೈಸ್, ತುಂಬ ಗಟ್ಟಿಯಾಗಿದೆ, ಚಿಕ್ಕಾಗಿದೆ. ಇದು 45 ಗ್ರಾಮ್ ಇದೆ. ಒಂದು ಬರ್ತ್ಡೇ ಫಂಕ್ಷನ್ಗೆ ಹಾಕ್ಕೊಂಡೋಗಿದ್ದೆ. ಇದನ್ನು ಸುಮಾರು ಜನ ಕಮೆಂಟ್ ಮಾಡಿಬಿಟ್ಟಿದ್ರು, ಅದು ತೋರಿಸಿ ಅಂತ. ಸೊ ಹಾಗಾಗಿ ತೋರಿಸ್ದೆ. ಸೊ ಈಗ ಇಷ್ಟು ನೆಕ್ ಪೀಸ್ಗಳು ತೋರಿಸ್ದೆ. 1 2 3 4 5 6 7 8 9 ಎಷ್ಟು ತೋರಿಸ್ದೆ? 1 2 3 4 5 6 8 10 ನೆಕ್ ಪೀಸ್ ತೋರಿಸಿದ್ದೀನಿ. ಇದರಲ್ಲಿ ಯಾವ್ದು ನಿಮಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ. ದಯವಿಟ್ಟು ತಪ್ಪಾಗೆಲ್ಲ ಅರ್ಥ ಮಾಡ್ಕೋಬೇಡಿ. ಅದು ಅಷ್ಟಿಲ್ಲ ಇಷ್ಟಿಲ್ಲ ಅಂತ ಬೇಜಾರಾಗುತ್ತೆ. ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರ್ತೀವಿ. ಸೊ ಆ ಥರ ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಇಲ್ಲಿ ನೋಡಿ ಯಾವ ಥರ ಗುಡೆ ಹಾಕ್ಕೊಂಡು ಹಿಂಗೆ ಕೂತಿದ್ದೀನಿ. ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ದಿವಸ ಅಷ್ಟೇ ಇರುತ್ತೆ, ಮತ್ತೆ ಹೊರಟೋಗುತ್ತೆ, ಅದೇ ಬೇಜಾರು. ಸೊ ಇನ್ನೊಂದ್ಸಲಿ ತೋರಿಸ್ತೀನಿ. ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಮಾಡಿ, ಓಕೆನಾ? ಅಲ್ಲಿ ಕೂಗಾಡ್ತಾ ಇದ್ದಾರೆ, ಬಾಯ್ಲಿ ಈರುಳ್ಳಿ ಹೆಚ್ಕೊಡು ಅಂತ. ನಾನು ನೋಡಿದ್ರೆ ಇಲ್ಲಿ ಇದನ್ನೆಲ್ಲ ಅಂಗಡಿ ಓಪನ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಬೇಗ ನೋಡ್ಕೊಳ್ಳಿ. ನಾನು ತೋರಿಸಿರೋದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಖಂಡಿತವಾಗ್ಲೂ ಈಗ ಸ್ವಲ್ಪ ದಿವಸ ಇದು ಮತ್ತೆ ಬ್ಯಾಂಕ್ ಹೋಗುತ್ತೆ. ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಕಾಯ್ತಾ ಇರ್ತೀನಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಯಾವನ್, ಓಕೆನಾ? ಎಲ್ಲೂ ಹೋಗಬೇಡಿ. ಹೋಗಿ ಕೆಳಗಡೆ ಸ್ವಲ್ಪ ಕೆಲಸ ಮಾಡಿ ಕೊಟ್ಟು ಮನೆಗೆ ಬಂದು ಸ್ವಲ್ಪ ಬಿಸಿ ಮಾಡಿಕೊಂಡು ನೂಡಲ್ಸ್ನ ತಿಂತಾಯಿದ್ದೀನಿ. ಸೂಪರ್ ಅಂದರೆ ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು. ಒಂದಕ್ಕೊಂದು ಅಂಟ್ಕೊಂಡಿರಲಿಲ್ಲ, ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದ ಕಾರಣ. ನಾವು ಗೊತ್ತಲ್ಲ, ಪಕ್ಕ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಸ್ಪೂನು ಅದರಲ್ಲೆಲ್ಲ ತಿನ್ನೋಕ್ಕಷ್ಟು ಇಷ್ಟ ಆಗೋದಿಲ್ಲ. ನಮಗೇನಿದ್ರು ಕೈಯಲ್ಲೇ ಸರಿ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು, ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಟೇಕ್ ಕೇರ್, ಲವ್ ಯು.